ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನಮ್ಮಿ, ಇವತ್ತು ನಿನಗೆ ಸನ್ಮಾನ ಬೇರೆ ಆಯ್ತು, ಸಿಕ್ಕಾಪಟ್ಟೆ ಖುಷಿಲಿದ್ಯಾ? ಇದೇ ಖುಷಿಗೆ ಇವತ್ತು ಒಂದು ಪ್ರೋಗ್ರಾಮ್ ಇಟ್ಕೊಂಡ್ಬಿಡೋಣ. ನಾನ್ ಖುಷಿಯಲ್ಲಿರೋದೇನೋ ನಿಜ, ಆದ್ರೆ ನೀವು ನಾನು ಹೇಳೋ ಮಾತನ್ನ ನಡ್ಸ್ಕೊಟ್ರೆ ನಿಮ್ ಪ್ರೋಗ್ರಾಮ್ಗೆ ನಾನು ಪರ್ಮಿಷನ್ ಕೊಡ್ತೀನಿ. ಅಮ್ಮೆ, ನಾನ್ ನಡ್ಸ್ಕೊಡ್ದೆ ಇರ್ತೀನ? ನೀನ್ ಯಾರು ಹೇಳು? ನಾನು ಅರ್ಧಂಗಿ ಅಲ್ಲಲ್ಲ ಅರ್ಧಾಂಗಿ. ನೀನ್ ಹೇಳಿದ್ಮೇಲೆ ಮಾಡ್ದೆ ಇರ್ತೀನ? ಅದೇನಂತ ಹೇಳು. ರೀ, ನನ್ಗೆ ಮೊಗ್ಗಿನ ಜಡೆ ಹಾಕೋಬೇಕು ಅಂತ ತುಂಬಾ ಆಸೆ ಆಗ್ತಿದೆ ರೀ. ಮದ್ವೆಲ್ ಹಾಕೊಂಡಿದ್ದು, ಆಮೇಲೆ ನನ್ ಮೊಗ್ಗಿನ ಜಡೆನೆ ಹಾಕೊಂಡಿಲ್ಲ. ನನಗೆ ಮೊಗ್ಗಿನ ಜಡೆ ಹಾಕ್ಸ್ಕೊಡ್ತೀರಾ? ಅಷ್ಟೇ ತಾನೇ, ನೀನ್ ಹೇಳಿದ್ರೆ ಮೊಗ್ಗಿನ ಜಡೆ ಏನು, ಮೊಗ್ಗಿನ ಸಿಂಹಾಸನ ಮಾಡಿ ಅದ್ರ ಮೇಲೆ ನಿನ್ನನ್ನ ಕೂರ್ಸಿ ಹೂಗಳಿಂದ ಹೂಮಳೆ ಸುರಿಸ್ತೀನಿ. ಬೇಡ, ಮೊಗ್ಗಿನ ಜಡೆ ಸಾಕು. ಅಮ್ಮಿ, ಸ್ವಲ್ಪ ಹತ್ರ ಬಾ. ಯಾಕೆ? ಅಮ್ಮೆ, ಹತ್ರ ಬಂದ್ರೆ ಅಲ್ವಾ ಜಡೆ ಹಾಕೋದು. ಏನಾಯ್ತ್ರಿ? ಮೈ ಡಿಯರ್ ಮಾದಪ್ಪ, ಇದನ್ನ ನೋಡ್ಬೇಕು ಅಂತ ನಿನ್ನನ್ನು ಬದುಕಿಸಿದೇನಪ್ಪ. ಅಯ್ಯೋ ಅಯ್ಯೋ, ನಿಮ್ಮ ಏನಾಯ್ತು ಅಂತ ಹೇಳ್ರಿ. ಅಮ್ಮೆ, ಆಗಬಾರದು ಆಗೋಗ್ಬಿಟ್ಟಿದೆ. ಅಂತದೇನಾಗಿದೆ ರೀ? ನಿನ್ ತಲೆಲಿ ಬಿಳಿ ಕೂದಲಾಗ್ಬಿಟ್ಟಿದೆ. ನೀವೇನ್ ಹೇಳ್ತಿದ್ದೀರಾ? ನೀವ್ ನಿಜ ಹೇಳ್ತಿದ್ದೀರಾ? ನೀವ್ ನಿಜ ಹೇಳ್ತಿದ್ದೀರೇನ್ರಿ? ನಿಜ ಹೇಳ್ದೆ ಇನ್ನೇನಮ್ಮಿ. ಮೊದ್ಲು ಅಲ್ಲೊಂದ್ ಇಲ್ಲೊಂದ್ ಬಿಳಿ ಕೂದ್ಲಿತ್ತು, ಈಗ ನೋಡಿದ್ರೆ ತಲೆಯಲ್ಲಿ ಹೆಚ್ಚು ಕಮ್ಮಿ 100 ಕೂದಲು ಬಿಳಿ ಆಗ್ಬಿಟ್ಟಿದೆ. ನನಗೆ ಯಾಕೋ ಸೀತಮ್ಮ ಮತ್ತು ಮಾಲಿನಿ ಮೇಡಮ್ ಅವ್ರು ಹೇಳಿದ್ದು ನಿಜ ಆಗ್ತಿದೆ ಅಂತ ಅನಿಸ್ತಾ ಇದೆ. ಹೌದಲ್ವಾ? ಇಷ್ಟಕ್ಕೆಲ್ಲ ನೀವೇ ಕಾರಣ. ಒಂದೇ ಒಂದ್ ಬಿಳಿ ಕೂದ್ಲಿತ್ತು, ಅದನ್ನ ಕಿತ್ತಾಕು ಅಂದ್ಬಿಟ್ಟು ಕಿತ್ತ ಹಾಕಿಸ್ಬಿಟ್ರಿ. ಈಗ ಅದೇ ಜಾಗದಲ್ಲಿ ಎಷ್ಟೊಂದು ಬಿಳಿ ಕೂದಲು ಬೆಳ್ಕೊಂಡ್ಬಿಟ್ಟಿದೆ. ನನ್ಗ ಅವೆಲ್ಲ ಗೊತ್ತಿಲ್ಲ, ನೀವೇ ಇದನ್ನ ಸರಿ ಮಾಡ್ಬೇಕು. ನಾನೇ ಸರಿ ಮಾಡ್ಬೇಕಾ? ಅಮ್ಮಿ, ಇದೇನು ವಾಲ್ ಪೇಪರ್ ಕೆಟ್ಟೋಯ್ತಾ? ಒಂದನ್ನ ಕಿತ್ತಾಕ್ಬಿಟ್ಟು ಇನ್ನೊಂದನ್ನ ತಂದು ಅನ್ಸಕ್ಕೆ? ಹಂಗೇನಾದ್ರೂ ಕಿತ್ತಾಕ್ತಾ ಇದ್ರೆ ನಿನ್ ತಲೆ ಗೋವಿಂದ ಆಗ್ಬಿಡುತ್ತಷ್ಟೇ. ಅಯ್ಯೋ ದೇವ್ರೆ, ಈಗ ನಾನು ಏನಪ್ಪ ಮಾಡ್ಲಿ? ತಲೆ ತುಂಬಾ ಬಿಳಿ ಕೂದಲು ಇಟ್ಕೊಂಡು ನಾನು ಹೇಗ್ ತಲೆ ಇಟ್ಕೊಂಡು ಓಡಾಡ್ಲಿ? ನೋಡ್ದವ್ರೆಲ್ಲ ಅನ್ಕೊಂಡು ನನ್ಗೆ ವಯಸ್ಸಾಗಿದೆ ಅನ್ಕೊಂಡ್ಬಿಡ್ತಾರೆ. ಹಾಗೆಲ್ಲ ಹೇಳಿಸ್ಕೊಂಡು ನನ್ಗೆ ಬದುಕಿರೋದಕ್ಕೆ ಇಷ್ಟ ಇಲ್ಲ. ನಾನು ಇವತ್ತೇ ಸತ್ತೋಗ್ಬಿಡ್ತೀನಿ. ಅಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡಕ್ ಹೋಗ್ಬೇಡ. ನೋಡು, ಈ ಕೂದ್ಲ ಕಿತ್ತಾಕೋ ಬದ್ಲು ಆ ಕೂದ್ಲಿಗೆ ಸ್ವಲ್ಪ ಡಾಂಬರ್ ಹಚ್ಬಿಡೋಣ. ಅಲ್ಲಲ್ಲ, ಡೈ ಮಾಡ್ಸೋಣ. ನಾನು ಈಗ್ಲೇ ಹೋಗಿ ತಗೊಂಬಂದ್ಬಿಡ್ಲಾ? ಬೇಡ ರೀ, ನನ್ಗೆ ಡೈ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ರೀ. ನ್ಯಾಚುರಲ್ ಆಗಿರೋಕೆ ಇಷ್ಟ. ಡೈ ಮಾಡ್ಕೊಳಕ್ ಶುರು ಮಾಡಿದ್ರೆ ವಾರಕ್ಕೆ 3 ಸಲ ಮಾಡ್ಕೋಬೇಕಾಗತ್ತೆ. ಆದ್ರೂ ಬಿಳಿ ಕೂದ್ಲು ಬಂದ್ಬಿಡತ್ತೆ. ಆದ್ರೂ ಜನ ಗೊತ್ತಾಗತ್ತೆ ಅಲ್ವಾ ನನ್ ತಲೆಯಲ್ಲಿ ಬಿಳಿ ಕೂದ್ಲು ಇದೆ ಅಂತ. ಅಯ್ಯೋ ಅಮ್ಮಿ, ನೋಡು, ಈಗ ಡೈ ಮಾಡ್ಕೊಳ್ಳೋದೆಲ್ಲ ಕಷ್ಟ ಇಲ್ಲ. ಡೈ ತರನೇ ಶಾಂಪೂ ಬಂದ್ಬಿಟ್ಟಿದೆ. ಅದನ್ನ ಹಾಕೊಂಡು 5 ನಿಮಿಷ ಆದ್ಮೇಲೆ ತೊಳ್ಕೊಂಡ್ಬಿಟ್ರೆ ಕೂದ್ಲು ಕಪ್ಕಾಗ್ಬಿಡುತ್ತೆ. ಈ ವಿಷಯನ ನಾನು ಯಾರ ಹತ್ರನೂ ಹೇಳಲ್ಲ, ನೀನು ಹೇಳಕ್ ಹೋಗ್ಬೇಡ. ಬೇಡಪ್ಪ, ನನ್ಗ ಅವೆಲ್ಲ ಬೇಡ. ನ್ಯಾಚುರಲ್ ಆಗಿ ಕಪ್ಪಾಗೋದೇನಾರು ಇದ್ರೆ ಹೇಳಿ. ಅದನ್ನ ಬಿಟ್ಬಿಟ್ಟು ಈ ಡೈ ಶಾಂಪೂ ಎಲ್ಲ ಹೇಳ್ಬೇಡಿ, ನನ್ಗೆ ಇಷ್ಟ ಆಗಲ್ಲ. ಆಯ್ತು, ಇದ್ರ ಮೇಲೆ ನಿನ್ನ ಇಷ್ಟ. ನಿನ್ನ ಕೂದ್ಲು ನೀನೇನ್ ಬೇಕಾದ್ರೂ ಮಾಡ್ಕೋ. ಮಾಡೋದೆಲ್ಲ ಮಾಡ್ಬಿಟ್ಟು ನಿನ್ ಕೂದ್ಲು ನೀನ್ ಏನ್ ಬೇಕಾದ್ರೂ ಮಾಡ್ಕೋ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತೀರಾ ನೀವು? ಇದೊಳ್ಳೆ ಕತೆ ಆಯ್ತಲ್ಲ ಮೇ. ನಾನೇನು ಬಿಳಿ ಕೂದ್ಲಿಗೆ ಬಾ 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 ಅಂತ ಕರೆದಿದ್ನ? ಏನೋ ಒಂದು ಕೂದ್ಲು ಬಿಳಿ ಆಗಿದೆ, ಅದನ್ನ ಕಿತ್ತಾಕು ಅಂತ ಹೇಳ್ದೆ. ಒಂದು ಕಿತ್ತಾಕಿದ್ಮೇಲೆ ಇಷ್ಟೊಂದು ಕೂದ್ಲು ಬರುತ್ತೆ ಅಂತ ನನಗೆ ಗೊತ್ತಿತ್ತಾ? ಗೊತ್ತಿಲ್ಲ ಅಂದ್ಮೇಲೆ ಬಾಯಿ ಮುಚ್ಕೊಂಡು ಇರ್ಬೇಕಿತ್ತು ತಾನೆ. ಕಿತ್ತಾಕು ಅಂತ ಯಾಕೆ ಹೇಳಿದ್ರಿ? ಅದಕ್ಕೆ ಹೇಳಿದ್ದು ನಾನಿನ್ ಸವಾಸಕ್ಕೆ ಬರಲ್ಲ ಅಂತ. ಆಮೇ, ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ, ನಾನು ಹೋಗಿ ಮಲ್ಕೋತೀನಿ. ನೀನು ಬಂದ್ ಮಲ್ಕೋ. ಬೆಳಗ್ಗೆ ಇದ್ರ ಬಗ್ಗೆ ಯೋಚನೆ ಮಾಡೋಣ. ರೀ, ಬೆಳಗಾಗೋ ಅಷ್ಟ್ರಲ್ಲಿ ನನ್ ಕೂದ್ಲೆಲ್ಲ ಬಿಳಿ ಆಗ್ಬಿಟ್ರೆ ನಾನೇನ್ ಮಾಡ್ಲಿ? ಇನ್ನೇನ್ ಮಾಡಕ್ಕಾಗತ್ತಮ್ಮಿ? ಯಾವ್ದಾದ್ರು ಒಂದು ವಿಗ್ ತಂದು ತಗಲಾಕೋಬೇಕಷ್ಟೇ.
ನನ್ನನ್ನ ಕಾಪಾಡೋಕ್ ಯಾರು ಇಲ್ವೇ? ಅಮೇ ಏಮೇ ಎದ್ದೇಳಮ್ಮೆ, ಯಾಕೆ ಕಿರ್ಚ್ಕೊತಿದ್ಯಾ? ರೀ, ಹಾ ನಾನ್ ಮಲ್ಗೋಕ್ಕಿಂತ ಮುಂಚೆ ಬೆಳಗ್ಗೆ ಏಳೋದ್ರ ಒಳಗೆ ಕೂದಲೆಲ್ಲ ಬೆಳ್ಳಗಾಗ್ಬಿಡತ್ತೆ ಅಂತ ಹೇಳಿದ್ರಿ ಅಲ್ವಾ? ಹಾಗೆ ಆಗ್ಬಿಟ್ಟಿದೆ ರೀ. ನೋಡ್ರಿ ನೋಡ್ರಿ, ಬಿಳಿ ಕೂದ್ಲು ನೋಡ್ರಿ. ಅಮೇ ಎಲ್ಲಮ್ಮೆ ಬೆಳಗಾಗಿದೆ, ಸ್ವಲ್ಪ ಕಣ್ಬಿಟ್ಟು ನೋಡು. ಇಲ್ಲ ಇಲ್ಲ, ನಾನ್ ಕಣ್ಬಿಡಲ್ಲ. ನಾನ್ ಕಣ್ಬಿಟ್ರೆ ಬಿಳಿ ಕೂದ್ಲು ನೋಡ್ಬೇಕಾಗತ್ತೆ. ಇಲ್ಲ, ನಾನ್ ಕಣ್ಬಿಡಲ್ಲ, ನಾನ್ ಕಣ್ಬಿಡಲ್ಲ. ಅಯ್ಯೋ ಅಮ್ಮೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿನಗೆ ಬಿಳಿ ಕೂದ್ಲು ಆಗಿಲ್ಲ. ಒಂದ್ಸಲ ಕಣ್ ತೆರೆದ್ ನೋಡು. ಅಮೇ ನಿಂದೊಳೆ ಕತೆ ಆಯ್ತಲ್ಲ, ಕನ್ಸಲ್ಲೂ ಬಿಳಿ ಕೂದ್ಲು ಆಗ್ಬಿಟ್ರೆ ನನ್ಸಲ್ಲೂ ಆಗತ್ತೆ ಅನ್ಕೊಂಡ್ಯಾ? ರಾತ್ರಿ ಕಂಡ ಕನಸು ಯಾವತ್ತು ನಿಜ ಆಗಲ್ಲ. ಅದ್ ನಿಜ ಆಗದೆ ಇರ್ಬೋದು ರೀ, ಆದ್ರೆ ಈಗ ಬಂದಿರೋ ಬಿಳಿ ಕೂದ್ಲು ನಿಜ ತಾನೆ. ಅದಕ್ಕೇನ್ ಮಾಡ್ಲಿ ಹೇಳಿ? ಏನ್ ಮಾಡೋದು? ಅಮೇ ಒಂದ್ ಕೆಲ್ಸ ಮಾಡು, ನಿನ್ ತಲೆ ತುಂಬಾ ಬಟ್ಟೆ ಸುತ್ಕೊಂಡು ಓಡಾಡು. ತಲೆ ಕೆಟ್ಟಿದೇನ್ರಿ ನಿಮ್ಗೆ? ಇಷ್ಟ್ ಸುಂದರವಾಗಿರೋ ಮುಖ ಇರುವಾಗ ನಾನು ಹೇಗ್ರಿ ಬಟ್ಟೆ ಕಟ್ಕೊಂಡು ಓಡಾಡ್ಲಿ? ನಿಂದು ಸುಂದರವಾಗಿರೋ ಮುಖನ? ಹೌದು, ಸುಂದರವಾಗಿರೋ ಮುಖನೇ. ಒಂದ್ ಕೆಲ್ಸ ಮಾಡಮ್ಮಿ, ಈಗಿನ ಕಾಲದ ಹುಡುಗಿರು ಏನ್ ಮಾಡ್ತಾರೆ ಗೊತ್ತಾ? ಮುಖಕ್ಕೆಲ್ಲ ಬಟ್ಟೆ ಸುತ್ಕೊಂಡು ಓಡಾಡ್ತಾರಲ್ಲ, ಹಾಗೆ ನೀನು ಓಡಾಡು. ಅಯ್ಯೋ, ನಾನು ಮುಖಕ್ಕೆ ಬಟ್ಟೆ ಸುತ್ಕೊಂಡು ಓಡಾಡಿದ್ರೆ ನಾನೇ ಅನ್ಪೂರ್ಣ ಅಂತ ಜನಕ್ಕೆ ಹೇಗ್ರಿ ಗೊತ್ತಾಗತ್ತೆ? ಮುಂದೆ ಮಹಿಳಾ ಸಂಘಕ್ಕೆ ಅಧ್ಯಕ್ಷನೇ ಆಗ್ಬೇಕಾಗಿರೋಳು ನನ್ನನ್ನ ಯಾರೇ ಕಂಡಿಡಿತಾರೆ? ಇಲ್ಲ ರೀ, ಇಷ್ಟು ಬಿಳಿ ಕೂದಲು ಬಂದ್ಮೇಲೆ ನಾನ್ ಬದುಕಿರ್ಬಾರ್ದು. ರೀ, ನಾನ್ ಸತ್ತೋಗ್ಬಿಡ್ತೀನಿ. ಅಮೇ ಅಮೇ, ನನ್ನೊಬ್ಬನ್ನೇ ಬಿಟ್ಟು ನೀನ್ ಸತ್ತೋಗ್ತೀಯಾ? ಒಂದ್ ಕೆಲ್ಸ ಮಾಡೋಣ ಅಮ್ಮಿ, ಈ ಫ್ಯಾನ್ಗೆ ನೇಣ್ ಹಾಕೊಂಡು ಇಬ್ರು ಸತ್ತೋಗ್ಬಿಡೋಣ. ಮೊದ್ಲು ನೀನ್ ನೇಣ್ ಹಾಕೊಂಡು ಸತ್ತೋಗ್ಬಿಡು. ನೀನ್ ಸತ್ತಿದಿ ಅಂತ ಕನ್ಫರ್ಮ್ ಮಾಡ್ಕೊಂಡು ನಾನು ಸಾಯ್ತೀನಿ. ನೀವೊಬ್ಬ ಗಂಡ ಏನ್ರಿ? ಹೆಂಡತಿ ಸಾಯ್ತೀನಿ ಅಂದಾಗ ತಡೆಯೋದ್ ಬಿಟ್ಬಿಟ್ಟು ಸಾಯಿ ನೀನ್ ಮೊದ್ಲು ಸತ್ ಹೋಗು, ನೀನ್ ಸತ್ತಿದ್ಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ನಾನ್ ಸಾಯ್ತೀನಿ ಅಂತ ಹೇಳ್ತಿದ್ದೀರಾ? ನಿಮ್ ನಾಟಕ ಎಲ್ಲ ನನ್ನ ಹತ್ರ ನಡೆಯಲ್ಲ. ನನಗ್ ಗೊತ್ತು ನೀವ್ ಯಾಕೆ ಹೀಗೆ ಹೇಳ್ತಿದ್ದೀರಾ ಅಂತ. ನನ್ನನ್ನ ಸಾಯಿಸ್ಬಿಟ್ಟು ನಾನ್ ಸತ್ತಿದ್ದೀನ ಅಂತ ಕನ್ಫರ್ಮ್ ಮಾಡ್ಕೊಂಡು ಇನ್ನೊಂದ್ ಮದ್ವೆ ಆಗಕ್ಕೆ ತಾನೇ? ಅಮೇ ಪುಲ್ ರೈಸು, ಯಾವಾಗ ನಿನ್ನ ಮದ್ವೆ ಆದ್ನೋ ನನಗ್ ಮದ್ವೆ ಮೇಲಿನ ಆಸೆನೆ ಹೋಗ್ಬಿಟ್ಟಿದೆ. ಮೆಗಾ ಸೀರಿಯಲ್ ತರ ಬರೀ ಕಣ್ಣೀರ್ ಹಾಕೋದಾಗ್ಬಿಟ್ಟಿದೆ. ಸಾಕು, ಮದ್ವೆ ಬಗ್ಗೆ ಭಾಷಣ ಬಿದ್ದಿದ್ದು ಸಾಕು. ಮೊದ್ಲೇ ಬಿಳಿ ಕೂದ್ಲಿಗೆ ಏನಾದ್ರೂ ಮಾಡ್ರಿ. ಅಯ್ಯೋ ಅಮ್ಮೇ, ಅದಕ್ಕೇನ್ ಮಾಡಕ್ಕಾಗತ್ತೆ? ನ್ಯಾಚುರಲ್ ಆಗಿ ಬಿಳಿ ಕೂದ್ಲು ಹೇಗ್ ಬರ್ಬೇಕು ಅದ್ ಹಾಗೆ ಬರ್ತಾ ಇದೆ ಅಷ್ಟೇ. ನೋಡು, ನೀನ್ ಇಷ್ಟೊಂದ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಿನ್ನಂಗೆ ತಲೆ ಕೆಡ್ಸ್ಕೊಂಡಿರೋನ ಪ್ರಪಂಚದಲ್ಲಿ ಇವತ್ತೇ ನೋಡಿದ್ದು. ಇನ್ನೊಂದು ಮಾತು ಬಿಳಿ ಕೂದ್ಲು ಬಗ್ಗೆ ಮಾತಾಡಿದ್ರೆ ಗಂಟು ತಗೊಂಬಂದು ಸುಟ್ಟಾಕ್ಬಿಡ್ತೀನಿ. ನೀವ್ ನನ್ನ ಸುಟ್ಟಾಕಿದ್ರೆ ನಾನ್ ನಿಮ್ಗೆ ಸೌದೆ ಹಾಕಿ ಸುಟ್ಟಾಕ್ಬಿಡ್ತೀನಿ. ಅಮ್ಮೇ, ಪ್ರಪಂಚದಲ್ಲಿ ಬಿಳಿ ಕೂದ್ಲಿಗೆ ಪರ್ಮನೆಂಟ್ ಆಗಿ ಔಷಧಿ ಸಿಕ್ಕಿದ್ರೆ ಯಾರ ಕೂದ್ಲು ಬಿಳಿ ಇರ್ತಿರ್ಲಿಲ್ಲ, ಎಲ್ರ ಕೂದ್ಲು ಕಪ್ ಕಪ್ಪಾಗೆ ಇರೋದು. ಇಷ್ಟಕ್ಕೂ ನಿನಗೆ ಹಿಂದ್ಗಡೆ ಒಂದು 4-5 ಕೂದ್ಲು ಬೆಳ್ಳಗಾಗಿದೆ ಅಷ್ಟೇ ಅಪ್ಪ. ಅದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೋತೀಯಾ? ಅವೆಲ್ಲ ನನಗೆ ಗೊತ್ತಿಲ್ಲ ರೀ.